ನಮ್ಮ ಕರ್ನಾಟಕಕ್ಕೆ RCB ಯುವಕರು ಗೌರವನ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ. ನಾನು ಕೂಡ ಸಂಪೂರ್ಣವಾದಂತ ಮ್ಯಾಚ್ ಅನ್ನ ವಾಚ್ ಮಾಡಿದ್ದೀನಿ. ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ. ಅವ್ರದ್ದು ಆಗಮನ ಇದೆ. ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನ ಮಾತುಕತೆ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಿಮ್ಗೆ ತಿಳಿಸ್ತೀವಿ. ಅದನ್ನೇ ಹೇಳ್ತಾ ಇದೀವಿ. ಇನ್ನ ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು, ಏನ್ ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ. ಸೊ ನಾನು ಇನ್ನ ಫೈನಲ್ ಪೊಲೀಸ್ ಕಮಿಷನರ್, ಹೋಮ್ ಮಿನಿಸ್ಟರ್ ನಾವೆಲ್ಲ ಮಾತಾಡಬೇಕಾಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ ತೊಂದರೆ ಆಗಬಾರ್ದು, ಅವ್ರ ಗೌರವನೂ ಸಿಕ್ಬೇಕು. ಇದೆಲ್ಲ ಕೂಡ ಮಾಡ್ತಾ ಇದ್ವಿ. ಸದ್ಯದಲ್ಲೇ ನಿಮ್ಗೆ ತಿಳಿಸ್ತೀವಿ. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಅವ್ರು ಹಾಕೊಳ್ತಾರೆ, ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ. ಉತ್ಸಾಹದಿಂದ ಇರ್ತಾರೆ. ಯುವಕರು ಬಹಳ ಜನ ಬರ್ತಾರೆ. ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ? ನಾವೇ ಪೊಲೀಸೇ ಮಾಡ್ಬೇಕಲ್ಲ. ಅದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ ಇದರ ಡೀಟೇಲ್ ಪ್ರೋಗ್ರಾಮ್ ನ ಮಾಡ್ತಾರೆ. ನಾನು ಸ್ವಲ್ಪ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಕೂಡಲೇ ನಾನು ಬಂದ್ಬಿಡ್ತೀನಿ. ನಾನು ಕನಕಪುರದಲ್ಲಿ ಕೋರ್ಟ್ ಇದೆ, ನನಗೆ ಹೋಗ್ಬಿಟ್ಟು ನಾನು ಬರ್ತೀನಿ.